ಸಾಮಾಜಿಕ ಅರಣ್ಯ ವಿಭಾಗ ಉಡುಪಿ ವಲಯ ಉಪವಲಯ ಅರಣ್ಯಾಧಿಕಾರಿಗಳ ಸಂಘ ಉಡುಪಿ ಜಿಲ್ಲೆ ಬೆಳಪು ಗ್ರಾಮ ಪಂಚಾಯತ್ ಮತ್ತು ಬೆಳಪು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯ ಜಂಟಿ ಸಹಯೋಗದಲ್ಲಿ ಬೆಳಪು ಪಿಜಿ ಸೆಂಟರ್ ಮತ್ತು ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಸುತ್ತಲಿನ ಪ್ರದೇಶಗಳಲ್ಲಿ ಗಿಡ ನೆಟ್ಟು ಮರ ಬೆಳೆಸುವ ಹಸಿರೀಕರಣ ಯೋಜನೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ವನ ಮಹೋತ್ಸವ ಕಾರ್ಯಕ್ರಮ. ವನ ಮಹೋತ್ಸವ ಅಂದ್ರೆ ಶುರುವಾಗಿದ್ದು 1950ರಲ್ಲಿ. ಆವಾಗ ಎಲ್ಲ ಜಾತ್ರಾ ಮಹೋತ್ಸವಕ್ಕೆ ಜನರೆಲ್ಲ ಸೇರಿ ಒಂದು ಉತ್ಸವದ ರೀತಿ ಹೇಗೆ ಮಾಡ್ತಾರೆ ಅದೇ ಥರ ಜನರೆಲ್ಲ ಸೇರಿ ಗಿಡಗಳನ್ನು ಒಟ್ಟಿಗೆ ನೆಟ್ಟು ಅದನ್ನೊಂದು ಹಬ್ಬದ ರೀತಿ ಆಚರಣೆ ಮಾಡಬೇಕು. ಹಾಗಾಗಿ ಆ ಉದ್ದೇಶದಿಂದ ಡಾಕ್ಟರ್ KM ಮುನ್ಷಿ ಅವರು ಆ ಸಂದರ್ಭದಲ್ಲಿ ವನ ಮಹೋತ್ಸವವನ್ನು ಸ್ಟಾರ್ಟ್ ಮಾಡಿದ್ದಾಗಿತ್ತು. ಇವತ್ತು ನೀವೆಲ್ಲರೂ ಸಹಿತ ಇದೇ ರೀತಿ ಉತ್ಸವದಿಂದ ಖುಷಿಯಿಂದ ಇಲ್ಲಿ ಗಿಡಗಳನ್ನ ನೆಡಬೇಕು ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೇನೆ. 4/1/2026 ರಜತ ಸಂಭ್ರಮದಲ್ಲಿ ನಮ್ಮ ಹೊಸ ಮಾರಿಗೋಡಿಯ ಹರಿಕಾರ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ವಾಸುದೇವ್ ಶೆಟ್ಟರನ್ನು ಸನ್ಮಾನ ಮಾಡಿದಾಗ ಅವರು ನಮ್ಮ ಆ ಭಾಷಣದಲ್ಲಿ ಬೆಳಪು ಗ್ರಾಮದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಗಿಡ ನೆಡಬೇಕು ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಬೆಳಪು ಗ್ರಾಮದ ಅಧ್ಯಕ್ಷರಾದಂಥ ದೇವಿಪ್ರಾಜ್ ಶೆಟ್ಟರ್ ಹತ್ರ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತಂತ ಹೇಳಿದ್ದಾರೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ನಮ್ಮ ಅಧ್ಯಕ್ಷರು ಸ್ವಲ್ಪ ಮುಂಚಿತವಾಗಿ ಬಂದು ಈ ಬೆಳಪು ಗ್ರಾಮದವರೊಂದು ಹರಿಕಾರ ಮತ್ತು ಎಲ್ಲ ಸಂಘ ಸಂಸ್ಥೆಯಲ್ಲಿ ಅವರು ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಸಹಕಾರ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಎಲ್ಲದರಲ್ಲೂ ಕೂಡ ಇದ್ದಾರೆ. ಅವರ ಹೆಸರು ನಮ್ಮ ಈ ಗ್ರಾಮದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿ ಹೆಸರು ಕೇಳಿದ್ದವರು ಯಾರೂ ಕೂಡ ಇಲ್ಲ. ಅವರಿಗೆ ಈ ನಮ್ಮ ಸಾಮಾಜಿಕ ಅರಣ್ಯ ವಿಭಾಗದ ವತಿಯಿಂದ ಈ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಬೆಳಪು ಗ್ರಾಮೀಣ ಎಲ್ಲ ಸದಸ್ಯರು ಕೂಡ ಬಂದಿದ್ದಾರೆ, PDO ಸಾಹೇಬರು ಬಂದಿದ್ದಾರೆ, ಹತ್ತಿರದ ಸಂಯುಕ್ತ ಪ್ರೌಢಶಾಲೆಯ ಮಕ್ಕಳು ಕೂಡ ಬಂದಿದ್ದಾರೆ, ಹಾಗೂ ನಮ್ಮ ಸಾಮಾಜಿಕ ಅರಣ್ಯ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಕುಮಾರ್ ಸರ್ ಕೂಡ ಬಂದಿದ್ದಾರೆ. ಹಾಗೆಯೇ ಉಡುಪಿ ವಲಯದ ವಲಯಾಣಾಧಿಕಾರಿ ಅನುಷಾ ಭಟ್ ಅವರು ಕೂಡ ಬಂದಿದ್ದಾರೆ. ಹಾಗೆಯೇ ನಮ್ಮ ಉಪವಲಯ ಸಂಘದ ಪದಾಧಿಕಾರಿಗಳೆಲ್ಲ ನಮ್ಮ ಮಹತ್ವಾಕಾಂಕ್ಷೆ ಯೋಜನೆ ಬೆಳಪು ಗ್ರಾಮವನ್ನು ಶಿಕ್ಷಣ ಗ್ರಾಮವನ್ನಾಗಿ ಮಾಡಬೇಕು. ನಮ್ಮ ಬಡ ವಿದ್ಯಾರ್ಥಿಗಳಿಗೆ KGಯಿಂದ PGವರೆಗೆ ಉನ್ನತ ಶಿಕ್ಷಣದವರೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಬೇಕೆಂಬುದೆಲ್ಲ ನಮ್ಮ ಭಾಳ ದೊಡ್ಡ ಕನಸು. ಇದು ಈಗಾಗಲೇ ನನಸಾಗ್ತದೆ. ಈಗಾಗಲೇ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾರಂಭ ಆಗಿದೆ. ಈಗ ನಮ್ಮ PG ಸೆಂಟರ್ ಈ ವರ್ಷ ಪ್ರಾರಂಭ ಆಗ್ತದೆ. ಸಂಶೋಧನಾ ಕೇಂದ್ರ ಪ್ರಾರಂಭ ಆಗ್ತದೆ. PhDವರೆಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ನಾವು LKG UKG ನಾವು ಗ್ರಾಮಸ್ಥರೇ ಮಕ್ಕಳಿಗೆ LKGಯಿಂದ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಆಗಬೇಕು ಅಂತ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಮಕ್ಕಳಿಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಮೂಲವಾಗಿರುವಂಥದ್ದು ಇಲ್ಲಿಯ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪರಿಸರ ಬೇಕು. ಅಲ್ಲಿಯ ಈ ಪ್ರಾಧ್ಯಾಪಕರುಗಳು ಬರ್ತಾರೆ. ಎಲ್ಲ ವಿಜ್ಞಾನಿಗಳು ಸಂಶೋಧನೆ ಮಾಡಲಿಕ್ಕೆ ಬರುವಂಥ ಈ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಆದಂಥ ಒಂದು ಪರಿಸರ ಬೇಕು ಎಂಬ ಉದ್ದೇಶದಿಂದ ವಾಸುದೇವ್ ಶೆಟ್ಟರು ನಮ್ಮ ಮತ್ತು ಇದರ ಗುತ್ತಿಗೆದಾರರು ಸಂಪೂರ್ಣ ಕಾಮಗಾರಿಯ ಮೇಲುಸ್ತುವಾರಿ ವಹಿಸಿಕೊಂಡವರು ವಾಸುದೇವ್ ಶೆಟ್ಟರು. ಮತ್ತು ನಮ್ಮ ಒಂದು ದೊಡ್ಡ ಆಸಕ್ತಿ ಇಲ್ಲಿ ಉತ್ತಮವಾದಂಥ ಒಳ್ಳೆಯ ತಳಿಯ ಸಸಿಗಳನ್ನು ನೆಡಬೇಕು. ಆ ಮೂಲಕ ಈ ಮುಂದಿನ ಪೀಳಿಗೆಗೆ ಅದೊಂದು ಭಾಳ ಒಳ್ಳೆಯ ಉತ್ತಮವಾದ ಶುದ್ಧ ಗಾಳಿ ಮತ್ತು ಒಳ್ಳೆಯ ಪರಿಸರ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾಗಿ ಒಂದು ಪರಿಸರ ನಿರ್ಮಾಣ ಆಗಬೇಕೆಂಬ ಉದ್ದೇಶದಿಂದ ಈ ವನವನ್ನು ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇದು ಈಗಿನ ಈ ಮಕ್ಕಳಿದ್ದಾರೆ, ಮುಂದೆ ಈ ಮಕ್ಕಳು ಇಲ್ಲೇ ಕಲಿಯುವ ರೀತಿ ಆಗಬೇಕು, ಅವರಿಗೆ ನಮ್ಮ ದೇಶದ ಭವಿಷ್ಯ ಆಗಬೇಕೆಂಬ ದೃಷ್ಟಿಯಿಂದ ಇದನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಈ ವನವನ್ನು ಪ್ರಾರಂಭ ಮಾಡೋ ಮೊದಲು ಸಾಲುಮರ ತಿಮ್ಮಕ್ಕ ಅವರನ್ನು ನೆನೆಸ್ತಾ, ಯಾಕೆಂದರೆ ಆ ಸಾಲುಮರ ತಿಮ್ಮಕ್ಕ ತನ್ನ ಜೀವನವನ್ನೆಲ್ಲ ಈ ವನವನ್ನು ಮಾಡಲಿಕ್ಕೆ ಮುಡಿಪಾಗಿತ್ತು. ಅವರಿಗೂ ಸ್ಮರಿಸುತ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ DFO ರವೀಂದ್ರ ಕುಮಾರ್ ಅವರು ಸ್ವತಃ ಅರಣ್ಯ ಅಂತ ಉಂಟು, ಅದನ್ನು ಈಗಾಗಲೇ ಸರ್ಕಾರದ ಮಟ್ಟದಿಂದ ಎಲ್ಲ ಮಾತುಕತೆಯಾಗಿ ಜಿಲ್ಲಾಧಿಕಾರಿಯ ಮುಖಾಂತರ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಿ ಅಲ್ಲಿ ಯಾವುದೇ ಮರಗಿಡಗಳಿಲ್ಲ, 20 ವರ್ಷಗಳಿಂದ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ನಮ್ದು ಆಕ್ಷೇಪ ಇಲ್ಲ ಅಂತ ಈಗಾಗಲೇ ತಾವು ತಿಳಿಸಿದ್ದೀರಿ. ಮತ್ತೊಮ್ಮೆ ನಿಮಗೆ ಅದನ್ನು ಆದಷ್ಟು ಶೀಘ್ರ ನೀವು ಮತ್ತೆ DC ಕೂತ್ಕೊಂಡು ಅದನ್ನು ಪರಿಹಾರ ಮಾಡಿ ಆ ಬಡವರಿಗೆ ಹಕ್ಕುಪತ್ರ ಒದಗಿಸುವ ರೀತಿ ಕೂಡ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರ ಪರವಾಗಿ ನಿಮಗೆ ಮನವಿ ಮಾಡ್ತೇನೆ.
ಗ್ರಾಮದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಬೃಹತ್ ವನ ಮಹೋತ್ಸವ ಮತ್ತು ಸಸಿ ವಿತರಣಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಲಕ್ಷ ಸಸಿ ನಡುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ನಾವು ಮನೆಗೊಂದು ಮಗುವಿಗೊಂದು ಗಿಡ ಎಂಬ ಸಂಕಲ್ಪದೊಂದಿಗೆ ಈಗಾಗಲೇ ಎಲ್ಲ ನಮ್ಮ ಗ್ರಾಮದ ಪ್ರತಿ ಮನೆಗಳಲ್ಲೂ ಕೂಡ ಪಂಚಾಯತಿಯಲ್ಲಿ ನೀಡಿದಂಥ ಮರ ಗಿಡಗಳನ್ನು ನಟ್ಟು ಬೆಳೆಸಿದ್ದಾರೆ. ಮತ್ತೆ ನಾವು ಜಲಾನಯನ ಇಲಾಖೆಯ ಮೂಲಕ ನಾವು ಹೊಲಗಳಲ್ಲಿ, ರೈತರ ಹೊಲಗಳಲ್ಲೂ ಕೂಡ ವನಗಳನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರು ಏನು ಬಯಸ್ತಾರ ಅಂತ ಮರಗಳನ್ನು ತಂದುಕೊಟ್ಟು ಅಲ್ಲಿ ಹೊಲ ನಿರ್ಮಾಣ ಮಾಡಿದ್ದೇವೆ. ಜಿಲ್ಲಾ ಪಂಚಾಯತ್ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಒಡಂಬಡಿಕೆಯೊಂದಿಗೆ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಸಹಭಾಗಿತ್ವದಲ್ಲಿ ನಾವು ಸುಮಾರು 30 ಎಕರೆ ಜಮೀನಿನಲ್ಲಿ ಅರಣ್ಯವನ್ನು ಮಾಡಿ ಸಸಿ ನಟ್ಟು ಬೆಳೆಸಿ ಕಟಾವಾದಾಗ 50-50 ಅದರ ಆದಾಯದಲ್ಲಿ ಬರುವ ಹಣವನ್ನು ಆ ರೀತಿ ಪಂಚಾಯಿತಿಗೆ ಅಭಿವೃದ್ಧಿಗೆ ಪೂರಕವಾಗುವ ರೀತಿಯಲ್ಲಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ. ಈ ದಿನ ನಾವು ನಮ್ಮ ಬೆಳಕುವಲ್ಲಿ ನಮ್ಮ ಬಹಳ ದೊಡ್ಡ ಕನಸು, ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಅನುಷ್ಠಾನಗೊಳ್ಳುತ್ತಿರುವಂಥ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ PG ಸೆಂಟರ್ ಇದರ ಆವರಣದ ಒಳಗೆ, ಯಾಕಂತ ಹೇಳಿದ್ರೆ ಈ ಆವರಣಕ್ಕೆ ಮುಂದೆ ನಮ್ಮ ದೇಶ ವಿದೇಶದಿಂದ ಅನೇಕ ಮಕ್ಕಳು ವಿಜ್ಞಾನಿಗಳು ಬರೆದು ಇಲ್ಲಿ ಸಂಶೋಧನೆಯನ್ನು ಮಾಡಲಿಕ್ಕಿದ್ದಾರೆ. PG ಸೆಂಟರಲ್ಲಿ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕಿದ್ದಾರೆ. ಅಂಥವರಿಗೆ ಒಳ್ಳೆಯ ಪರಿಸರ ಇರಬೇಕು ಮತ್ತು ಒಳ್ಳೊಳ್ಳೆಯ ಬೆಲೆ ಬಾಳುವಂಥ ಗಿಡಗಳನ್ನು ನಟ್ಟು ಹಣ್ಣು ಹಂಪಲು ಮತ್ತು ಪರಿಸರಕ್ಕೆ ಪೂರಕವಾದಂಥ ಶುದ್ಧ ಗಾಳಿ ಮತ್ತು ಎಲ್ಲ ರೀತಿಯಲ್ಲಿ ನೆರಳು ಮತ್ತು ಒಂದು ಮರದಿಂದ 10 ಆಶ್ರಯ ಸಿಗ್ತದೆ. ಆ ಆಶ್ರಯ ಸಿಗುವ ರೀತಿಯಲ್ಲಿ ಈ ಮರಗಳನ್ನು ನೆಟ್ಟು ಈ ಪರಿಸರವನ್ನು ಬೆಳೆಸುವಂಥ ಕಾರ್ಯಕ್ರಮಕ್ಕೆ ಈ ದಿನ ನಾವು ನಮ್ಮ ಅರಣ್ಯ ಇಲಾಖೆಯ ಜಿಲ್ಲಾ ಪಂಚಾಯತಿ ಅರಣ್ಯದ DFO ಅವರಿದ್ದಾರೆ, ನಮ್ಮ ರೇಂಜರ್ ಇದ್ದಾರೆ, ಮತ್ತೆಲ್ಲ ಅರಣ್ಯ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ, ಊರವರ ಸಹಭಾಗಿತ್ವದಲ್ಲಿ, ಶಾಲಾ ಮಕ್ಕಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಗ್ರಾಮದಲ್ಲಿ ಈ ಒಂದು ಯೂನಿವರ್ಸಿಟಿ ಜಾಗದಲ್ಲಿ ಸಸಿ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಸಾಮಾಜಿಕ ಅರಣ್ಯ ವಿಭಾಗದಿಂದ, ಉಡುಪಿ ವಲಯದಿಂದ ಈ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ.